ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಂಬರ್ಸ್ ಅಂದ್ರೆ ಬದುಕು, ಬದುಕು ಅಂದ್ರೆ ನಂಬರ್ಸ್. ನಮ್ಮ ಜೀವನದ ಎಲ್ಲ ಏರಿಳಿತಗಳಿಗೆ ನಾವು ದಿನನಿತ್ಯ ಬಳಸುವ ನಂಬರ್ಸ್ಗಳೇ ಕಾರಣ. ಅದು ಹೇಗೆ ಅಂತ ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆಗಿದ್ದಾರೆ ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಇವತ್ತು 9ನೇ ತಾರೀಕು ಕೃತಿಕಾ ನಕ್ಷತ್ರ, ಮೇಷರಾಶಿ, ವೃಷಭ ರಾಶಿ ಎರಡೂ ಬರುತ್ತೆ. ಇವತ್ತು 9 and 1 ಕಾಂಬಿನೇಷನ್, ಗುಡ್, ದಿ ಬೆಸ್ಟ್ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಇವತ್ತು ಈ ಡೇಟಲ್ಲಿ ಊಟಕ್ಕೆ ಪುಣ್ಯ ಮಾಡಿರ್ಬೇಕು 100%. ಅದರಲ್ಲೂ ಕೂಡ ಕೃತಿಕಾ ನಕ್ಷತ್ರ ಇನ್ನೂ ರಾಜಯೋಗದ ನಕ್ಷತ್ರ 100%. ಸೂರ್ಯನ ನಕ್ಷತ್ರ ಮೇಷರಾಶಿ, ವೃಷಭ ರಾಶಿ ಎರಡರಲ್ಲೂ ಬರುತ್ತೆ. ವಿಪರೀತ ರಾಜಯೋಗ ಅಂತ ಹೇಳುತ್ತೆ. 9 and 1 ಕಾಂಬಿನೇಷನ್ ಕೊಟ್ಟರೆ ವಿಪರೀತ ರಾಜಯೋಗ, ಅಷ್ಟ ಐಶ್ವರ್ಯನ ಕೊಡ್ತಾರೆ. ಇವ್ರ ಲೈಫಲ್ಲಿ ಸ್ವಲ್ಪ ಸಿಗರೇಟ್ ಸೇದೋದು ಮತ್ತೆ ಮತ್ತೊಂದು ಆಗದಲ್ಲಿದ್ರೆ ತುಂಬಾ ಒಳ್ಳೆ ಶುಭಫಲನ ಕೊಡುತ್ತೆ. ಈ ಡೇಟಲ್ಲಿ ಹುಟ್ಟಿದ್ರೆ ಸಕಲ ಸಂಪತ್ತು, ಐಶ್ವರ್ಯ, ಭೂಮಿ ವಿಚಾರದಲ್ಲಿ ಮನೆ ಕಟ್ಟೋದು ಎಲ್ಲ ಯೋಗವನ್ನು ಕೊಡುತ್ತೆ 100%. ಒಂದು ಸ್ವಲ್ಪ 9ನೇ ತಾರೀಕುವರೆಗೆ ಒಂದು ಸ್ವಲ್ಪ ಅಂದರೆ ಇನ್ನೊಬ್ಬರಿಗೆ ತಂದಿಡೋ ಬುದ್ಧಿ ಜಾಸ್ತಿ ಇರುತ್ತೆ 9ನೇ ತಾರೀಕುವರೆಗೆ. ಇದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬಿಟ್ಟು ಅವರು ತುಂಬ ಸಕ್ಕಾದ. ಇದರಲ್ಲಿ 9ನೇ ತಾರೀಕುವರೆಗೆ ಸ್ವಲ್ಪ ತೊಡೆ ಅಂಡು ದಪ್ಪ ಆದವ್ರಿಗೆ ಈ ಥರದ ಒಂದು ನೆಗೆಟಿವ್ ರೋಷನ್ ಇರುತ್ತೆ. ಅದಾದ್ಮೇಲೆ ಇವರು ಈ ಥರ ಇದ್ದವರು ತನ್ನಿಗೆ ತಾನೇ ಸ್ವಾರ್ಥಿಯಾಗಿ ಬದುಕ್ತಾರೆ. ಸ್ವಲ್ಪ ಈ 9ನೇ ತಾರೀಕು ಹೊಟ್ಟೆ ಬಂದರೆ ಅತ್ಯಾಸೆ ಪಡ್ತಾರೆ. 9ನೇ ತಾರೀಕು ಹೊಟ್ಟೆ ಬಂದರೆ ಹೊಟ್ಟೆ ಕರಗಿಸ್ಕೋಬೇಕು. ಹೊಟ್ಟೆ ಕರೆಸಿದ್ರೆ ಅವ್ರ ಆರೋಗ್ಯ ಸರೋಗುತ್ತೆ. ಹಾಗಾಗಿ ಬೇಕಾದೆಲ್ಲ ತಿಂದು ಹೊಟ್ಟೆಯನ್ನು ಒಂದು ಸ್ವಲ್ಪ ಬಂದರೆ ಆರೋಗ್ಯ ಸಮಸ್ಯೆ ಹಾಳಾಗುತ್ತೆ. 9ನೇ ತಾರೀಕು ಜಾಸ್ತಿ ಸಿಜರಿಂಗ್ ಜಾಸ್ತಿ ಆಗುತ್ತೆ. ಬಿದ್ದು ಇಲ್ಲ ಸಿಜರಿಂಗು, ಹೆಣ್ಮಕ್ಳಾದ್ರೆ ಮಗು ಹುಟ್ಬೇಕಾದ್ರೆ ಸಿಜರಿಂಗ್ ಆಗುತ್ತೆ, ಇಲ್ಲ ಗಂಡು ಮಕ್ಳಾಗಿದ್ರೆ ಏನಾರು ಒಂದು ಸಿಜರಿಂಗ್ ಆಗುತ್ತೆ. ಇವರು ಅತಿ ಹೆಚ್ಚು ಈ ಡೇಟಲ್ಲಿ ಹುಡ್ತಾರೆ ಕೋಪಕ್ಕೆ ಹೊಣೆ ಆಗ್ಬಿಡ್ತಾರೆ. ತುಂಬಾ ಮುದ್ದಾಗಿ ಮಾತಾಡ್ತಾ ಇರ್ತಾರೆ. ಭಯಂಕರ ಕೋಪ ಒಳಗಡೆ ಕುದೀತಾ ಇರುತ್ತೆ. ದಗನೆ ಒಂಥರ ಇಡ್ಲಿ ತರ ಬೆಂಕಿ ಯಾರು ಇಡ್ಲಲ್ಲಿ ಬೆಂಕಿ ಇರ್ತಾರೆ, ಆ ತರ ಬುದ್ಧಿ ಇರುತ್ತೆ. ಇವರು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಈ ಡೇಟಲ್ಲಿ ಹುಡ್ತಾರೆ ಅಟವಾದಿಗಳು, ಸಾಧನೆಗಳು ಮತ್ತೆ ಇಂಡಿವಿಜುವಲ್ ಬದುಕ್ತಾರೆ. ಮದುವೆ ಆದ್ಮೇಲೆ ಸ್ವಲ್ಪ ಟೆನ್ಷನ್ಗಳು ಇರುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಈ ಡೇಟಲ್ಲಿ ಹುಡ್ತಾರೆ. ಇವ್ರಿಗೆ ರಾಜಕೀಯನ ಒಂದು ತುಂಬಾ ದೊಡ್ಡ ರಾಜಯೋಗವನ್ನ ಕೊಡ್ತಾರೆ. 9 ನಂಬರ್ ರಾಜಕೀಯ ಯೋಗ ಕೊಡುತ್ತೆ. ಆದ್ರೆ ಮನೆಯಲ್ಲೇ ರಾಜಕೀಯ ಮಾಡಿ ಮನೆಯವ್ರ ಕೈಲಿ ಬಯಸ್ಕೊಳ್ಳೋದು ತುಂಬ ಕಮ್ಮಿ ಮಾಡ್ಕೋಬೇಕು. ರಾಜಕೀಯ ಮಾಡಿದ್ರೆ ತುಂಬಾ ರಾಜಯೋಗ ಬರುತ್ತೆ. ಮನೆಯಲ್ಲೇ ರಾಜಕೀಯ ಮಾಡಿದ್ರೆ ತುಂಬಾ ಬಯಸ್ಕೋಬೇಕಾಗತ್ತೆ. ಈ 9ನೇ ತಾರೀಕುವರೆಗೆ ತಪ್ಪಿ ಇವ್ರ ಮೊಬೈಲ್ ನಂಬರ್ಸ್ ಅಲ್ಲಿ ಇವರಿಗೆ 9 ಪಕ್ಕ 2 ಇರಬಾರ್ದು. ಇವ್ರ ಮೊಬೈಲ್ ನಂಬರ್ಲಿ 9 ಪಕ್ಕ 2 ಇರಬಾರ್ದು. ಅಕೌಂಟ್ ನಂಬರ್, ಗಾಡಿ ನಂಬರ್, ವೆಹಿಕಲ್ ನಂಬರ್ಲಿ 9 ಪಕ್ಕ 2 ಬಂದ್ರೆ ಇವ್ರಿಗೆ ಏನಾದ್ರು ಇವ್ರ ಲೈಫಲ್ಲಿ ಆಘಾತ ಆಗುತ್ತೆ ಅಂತ, ಆ ಗಾಡಿಯಿಂದ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾರೆ. ಮೊಬೈಲಿಂದ ಅಕೌಂಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಈ ನಂಬರ್ ಪಾಸ್ ಆಗಬಾರ್ದು. ಅದೇ ರೀತಿಲಿ 2 ಬರ್ದರ ಥರ ನೋಡ್ಕೊಂಡ್ಬಿಟ್ರೆ ಇವ್ರ ಲೈಫಲ್ಲಿ ತುಂಬಾ ಸಕ್ಕತ್ತಾಗುತ್ತೆ. ಇವ್ರ ಲೈಫಲ್ಲಿ ಇವ್ರ ನೇಮ್ ನಂಬರ್ 6, K, B ಅಕ್ಷರಗಳು ಸ್ಟಾರ್ಟ್ ಆಗದಲ್ಲಿದ್ರೆ ಸೂಪರ್ ಆಗಿರ್ತಾರೆ. ಇವ್ರಿಗೆ ಅದ್ಭುತವಾಗಿ ಇನ್ನು ಉಳಿದಂಥ ಲೆಟರ್ಸ್ ಎಲ್ಲವೂ ಲಕ್ಕನ್ನ ಕೊಡುತ್ತೆ. A, S, H ಇವೆಲ್ಲ ಬ್ಯೂಟಿಫುಲ್ ಲೆಟರ್ಸ್ ಅಂತ ಹೇಳ್ತಾರೆ. ತುಂಬಾ ಸಖತ್ ರಾಜಯೋಗನ ಕೊಡುತ್ತೆ. ಇವರು ಸಾಕಷ್ಟು ಪರಮ ದೇವ್ರ ಭಕ್ತರಾಗಬೇಕು. ಯಾಕಂದ್ರೆ ಹಾಮು ನಾನು ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಅವ್ರಿಗೆ ಬೇಗ ಲಕ್ ಬರೋದ್ರಿಂದ ಎಲ್ಲವೂ ನಮ್ಮಿಂದಲೇ ಅನ್ಸುತ್ತೆ. ಖಂಡಿತಲೂ ಆಗಲ್ಲ. ದೇವ್ರನ್ನ ಆರಾಧಿಸೋಷ್ಟು ಸಖತ್ ರಾಜಯೋಗನ ಕೊಡುತ್ತೆ. 1, 10, 19 ವಿಪರೀತ ರಾಜಯೋಗನ ಕೊಡುತ್ತೆ. ಈ ಡೇಟ್ ಅವ್ರಿಗೆ ಇವತ್ತು ಸಿಕ್ಕಾಪಟ್ಟೆ ರಾಜಯೋಗ. ಈ ಡೇಟಲ್ಲಿ ಯಾರು ಹುಟ್ಟಿದ್ರು ಅವ್ರಿಗೆಲ್ಲ ಇವತ್ತು ಅಷ್ಟ ಐಶ್ವರ್ಯನೂ ಸಿಗುತ್ತೆ, ಒಳ್ಳೇದಾಗುತ್ತೆ. ಇವತ್ತು 2ನೇ ತಾರೀಕು ಹುಡ್ತಾರೆ. 2, 11, 20, 29ನೇ ತಾರೀಕು ತುಂಬಾ ಅಪಾಯ ಕಾದೈತೆ. ಇವತ್ತು ಸ್ವಲ್ಪ ಬೇಗ ಮನೆಗೆ ಬರ್ರಿ, ಬೇಗ ಆಫೀಸ್ಗೆ ಹೋಗಿ ನಿಮ್ಗೆ ತುಂಬಾ ಒಳ್ಳೇದಾಗಲಿ. 3, 12, 21, 30 ರಾಜಯೋಗದ ದಿನ ಇವತ್ತು ತುಂಬಾ ಒಳ್ಳೇದಾಗುತ್ತೆ. ಅದೇ ತಿರಿ 4ನೇ ತಾರೀಕಲ್ಲಿ ಹುಟ್ಟಿರೋರಿಗೆ, 13ನೇ ತಾರೀಕು, 22ನೇ ತಾರೀಕಲ್ಲಿ ಹುಟ್ಟಂಥವ್ರಿಗೆ, 31ನೇ ತಾರೀಕಲ್ಲಿ ಹುಟ್ಟೋರ್ಗೆ ಅಂತ ಇವತ್ತು ಸಿಕ್ಕಾಪಟ್ಟ ರಾಜಯೋಗ. 9ಕ್ಕೆ 5 ತುಂಬಾ ರಾಜಯೋಗ. ಯಾಕಂದ್ರೆ ವಿರಾಟ್ ಕೊಹ್ಲಿ 5ನೇ ತಾರೀಕು 18 ನಂಬರ್ನ ಬಳಸ್ತಾರೆ. ಹಾಗಾಗಿ 9ಕ್ಕೆ 5, 14, 23 ಇವತ್ತು ತುಂಬಾ ರಾಜಯೋಗದ ದಿನ ಅಂತ ಹೇಳ್ತಾರೆ. ನಿಮ್ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಇವತ್ತು ತುಂಬಾ ಒಳ್ಳೇದಾಗುತ್ತೆ. ಅದಾದ್ಮೇಲೆ 6ನೇ ನಂಬರ್ಸ್ ಅಲ್ಲಿ ಹುಟ್ಟಿರ್ತಿಲ್ಲ, 6, 15, 20 ನಿಮಗೂ ಕೂಡ ಇವತ್ತು ರಾಜಯೋಗದ ದಿನ ಅಂತ ಹೇಳುತ್ತೆ. ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೀರಾ ಅಂತ ಹೇಳುತ್ತೆ. ಒಂದಲ್ಲ ಒಂದು ಸಕ್ಸಸ್ ಅನ್ನ ಕಾಣ್ತೀರಾ. ಇವತ್ತು 7ನೇ ತಾರೀಕು ಹೇಗೆ ನೀವು ನಕ್ಷತ್ರ ರಾಶಿ ಫಲ ಡೈಲಿ ಅದು ಅವ್ರಿಗೆ ನಕ್ಷತ್ರ ಎಲ್ಲ ರಾಶಿ ಚಲ, ಅದೇ ತರ ನಂಬರು ರಾಶಿ ನಕ್ಷತ್ರ 3 ಚೆನ್ನಾಗಿ ಸಖತ್ ಗೋಲ್ ಹೊಡಿಬೋದು 100%. ಇವತ್ತು 7, 16, 25 ಇವತ್ತು ಟೈಮ್ ಚೆನ್ನಾಗಿಲ್ಲ. 8, 17, 26 ಸಿಕ್ಕಾಪಟ್ಟ ರಾಜಯೋಗ. ಆದ್ರೆ 9, 18, 27 ಸಿಕ್ಕಾಪಟ್ಟ ರಾಜಯೋಗ. ಇವತ್ತು ತುಂಬಾ ರಾಜಯೋಗ. ಆದ್ರೆ ಈ ವರ್ಷ ವೆರಿ ಡೇಂಜರ್ ನಂಬರ್ಸ್ 9ನೇ ತಾರೀಕು ಈ ವರ್ಷ ಸಖತ್ ಫೇಲ್ಯೂರ್ ಆಗ್ತಾರೆ. ಎಲ್ಲಾ ರೀತಿಯಲ್ಲೂ ಫೇಲ್ಯೂರ್ ಆಗ್ತಾರೆ. ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ. ನೋಡಿ ಬೇಕಾದ್ರೆ ಈ ವರ್ಷ 9ನೇ ತಾರೀಕು, ಜನವರಿ 9ನೇ ತಾರೀಕು, ಡಿಸೆಂಬರ್ 9 ನೋಡಿ ನೀವು ಏನೋ ಒಂದು ಕಳ್ಕೊಂಡಿರ್ತೀರ, ಯಾರನ್ನೋ ದೂರ ಮಾಡ್ಕೊತೀರ, ಇಲ್ಲ ಯಾರನ್ನೋ ಕಳ್ಕೊತೀರ, ಇಲ್ಲ ನಿಮ್ಮನ್ನ ನೀವೇನೆ ಜೀವನ ಅಡ ಇಟ್ಬಿಡ್ತೀರಾ 100%. ಬದುಕನ್ನ ಅಡ ಇಟ್ಬಿಡ್ತೀರಾ, ಸಂಪಾದನೆ ಅಡ ಇಟ್ಬಿಡ್ತೀರಾ, ನಿಮ್ಮ ಜ್ಞಾನವನ್ನು ಅಡ ಇಟ್ಬಿಡ್ತೀರಾ.
ಇಲ್ವಾ ನಿಮ್ಮ ಜ್ಞಾನದಿಂದ ನಿಮ್ಮ ಜ್ಞಾನ ಡಿಸ್ಟರ್ಬ್ ಆಗಿ ನಿಮ್ಮ ಪ್ರಾಬ್ಲಮಲ್ಲಿ ಸಿಗಾಕೈತಿಲ್ಲ 100%. 9ನೇ ನಂಬರ್ಸು ತುಂಬ ವೆರಿ ಡೇಂಜರ್ ಅಂತ ಹೇಳುತ್ತೆ. ನೀವು ಬೇಕಾದ್ರೆ ಕಾದ್ ನೋಡಿ ಈ ವರ್ಷದಲ್ಲಿ 9ನೇ ತಾರೀಕು ನಾವು ಯಾರು ತುಂಬ ಬೇಕಾದ ವ್ಯಕ್ತಿನ ನಾವು ಕಳ್ಕತ್ತೀವಿ 100% ಬರ್ದಿರ್ಕೊಳ್ಳಿ. 9ನೇ ತಿಂಗಳಲ್ಲಿ ಏನೋ ಒಂದು ದೊಡ್ಡ ಗಂಡಾಂತರ ಕಾದಿರುತ್ತೆ. 9ನೇ ತಿಂಗಳು 9ನೇ ತಾರೀಕು ಇನ್ನೂ ವೆರಿ ಅಪಾಯ ಅಂತ ಹೇಳುತ್ತೆ 100%. ಅವತ್ತು ತುಂಬ ಕೇರ್ಫುಲ್ ಆಗಿರಿ. ದಯವಿಟ್ಟು 9ನೇ ತಾರೀಕಿಗೆ ಟೈಮ್ ಚೆನ್ನಾಗಿಲ್ಲ, 9ಕ್ಕೂ ಚೆನ್ನಾಗಿಲ್ಲ. ಇವರು ಬದ್ಧ ಹೋಯ್ರಿ ಚಂದ್ರಗ್ರಹ 2ನೇ ತಾರೀಕು, ಅವ್ರನ್ನ ಹೋಗಿ 2ನೇ ತಾರೀಕು 11, 20, 29ನೇ ತಾರೀಕನ್ನ ಫ್ರೆಂಡ್ ಮಾಡ್ಕೊಂಡ್ರೆ ನಿಮ್ಮ ಕತೆ ಹೆಂಗಿರುತ್ತೆ ಅಂದರೆ ಯಪ್ಪ ಮಣ್ಣನ್ನು ತೆಗೆದು ಸ್ನಾನ ಮಾಡ್ದಂಗೆ ತಲೆ ಮೇಲೆ ಸುರ್ಕೊಂಡು ಸ್ನಾನ ಮಾಡೋ ಥರ ಇರುತ್ತೆ. ಅದರಿಂದ ನೀವು ಹುಷಾರಾಗಿರೋಕ್ಕೆ ಟ್ರೈ ಮಾಡಿ. ಸಖತ್ತಾಗಿ ಸೂಪರಾಗಿ ಈ ನಂಬರ್ ಬಗ್ಗೆ ಹೇಳಿದ್ದೀನಿ. ಸಖತ್ತಾಗಿದೆ ಈ ರಿಸಲ್ಟು. ಫಾಲೋ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ಇವತ್ತು 9ಕ್ಕೆ ಯಾವೆಲ್ಲ ಸಂಖ್ಯೆಗಳು ಆಗಲ್ಲ ಅಂತ ಹೇಳಿದ್ದಾರೆ ಅದನ್ನ ನೀವೆಲ್ಲರೂ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. 2ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ 9ಕ್ಕೆ 9 ಕೂಡ ತುಂಬಾ ಒಳ್ಳೇದಲ್ಲ ಅಂತ ಹೇಳಿದ್ದಾರೆ, ಅದನ್ನ ಆದಷ್ಟು ಕಮ್ಮಿ ಬಳಸಿ. ಹಾಗೆ ಅದೆಲ್ಲ ಅದೃಷ್ಟ ಸಂಖ್ಯೆಗಳು ಅನ್ನೋದನ್ನ ಕೂಡ ಗುರೂಜಿ ಅವ್ರು ಹೇಳಿದ್ದಾರೆ, ಅದನ್ನ ತಪ್ಪದೆ ಪಾಲನೆ ಮಾಡಿ. ಖಂಡಿತವಾಗಿಯೂ ಒಳ್ಳೇದಾಗತ್ತೆ. ಗುರೂಜಿ, ನೀವು ನಂಬರ್ ಕಾಂಬಿನೇಷನ್ ಹೇಳ್ತಾ ಇದ್ರಿ, ಮೊಬೈಲ್ ನಂಬರ್ ಬಗ್ಗೆ ಬಹಳಷ್ಟು ಸತಿ ಮಾತಾಡಿದ್ದೀರಾ. ಲಾಸ್ಟ್ ಸತಿ ನೀವು ಮಾತಾಡಿದಾಗ ಕಳೆದ ಬಾರಿ 48 ಲೈಕ್ 4, 8 ಪಕ್ಕ ಇರಬಾರ್ದು ಅಂತ ಹೇಳಿದ್ರಿ. ಇವಾಗ ಹೇಳ್ತಾ ಇದ್ರಿ 9, 2 ಪಕ್ಕ ಇರಬಾರ್ದು ಅಂತ. ನಮ್ಮ ವೀಕ್ಷಕರಿಗೆಲ್ಲ ಬಹಳ ಕನ್ಫ್ಯೂಷನ್ ಇರುತ್ತೆ, ಯಾವೆರಡು ಇರಬೇಕು ಯಾವ್ದು ಇರಬಾರ್ದು ಅಂತ. ಎಲ್ಲಾರ್ಗೂ ಅನ್ವಯಿಸೋ ತರ ಯಾವ 2 ನಂಬರ್ ಜೊತೆಗಿದ್ರೆ ಇದು ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಅನ್ನೋ ತರ ಯಾವ್ದಾದ್ರು ನಂಬರ್ ಇದ್ರೆ ಹೇಳಿ, ನಮ್ಮ ವೀಕ್ಷಕರಿಗೆ ತುಂಬಾ ಸಹಾಯ ಆಗುತ್ತೆ. ನನ್ನ ಫೈಲಲ್ಲಿ ಮೇಡಮ್ ಅವರೇ ಭಗವದ್ಗೀತೆ ಬರ್ದಂಗೆ ಬರೆದ್ಬಿಟ್ಟಿನಿ. ನನ್ನ ಫೈಲ್ ಇವತ್ತವ್ರಿಗೆ ಎಷ್ಟು ಶೇರ್ ಮಾಡಿದ್ದೆ ಗೊತ್ತಿಲ್ಲ. ನನ್ನ ಒಂದು ಪ್ರಕಾರ 2 ಪಕ್ಕ 9, 9 ಪಕ್ಕ 2 ಇರಲೇಬಾರ್ದು. ಇದನ್ನ ನೋಡ್ಬೇಕು ಅಂದ್ರೆ ನೀವು ಕ್ರಿಕೆಟಲ್ಲಿ ವಿಕೆಟ್ ಬಿದ್ದುಬಿಡುತ್ತೆ. ನೀವು ಬರೆದಿಡ್ಕೋದು 29ನೇ ಓವರ್. ಇವಾಗ IPL ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, 29 ರನ್ ಬಂದಾಗ 129 ಇದ್ದಾಗ ಈ ಥರದ ಇಲ್ಲ 92 ರನ್ ಇದ್ದಾಗ ವಿಕೆಟ್ ಬಿದ್ದುಬಿಡುತ್ತೆ 100%. ಈ ನಂಬರ್ ಇದ್ರೆ ವಿಕೆಟ್ ಬಿದ್ದುಬಿಡುತ್ತೆ. ನಿಮಗೆ ಪರ್ಫೆಕ್ಟಾಗಿ ನೋಡಿಬೇಕಾದ್ರೆ. ಹಾಗಾಗಿ 9, 2 ಪಕ್ಕ ಇರಬಾರ್ದು. ಈ ನಂಬರ್ಸ್ ಇಲ್ದಲೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ 4 ಪಕ್ಕ 8 ಇರಬಾರ್ದು, ಇದು ವೆರಿ ಡೇಂಜರ್. 7 ಪಕ್ಕ 8 ಇರಬಾರ್ದು. ತುಂಬ ಲಕ್ ಹೆಂಗಿರುತ್ತೆ ಅಂದರೆ ಡಬಲ್ ನಂಬರ್ ರೇಜ್ ಆಗಬೇಕು. 11, 22, 66 ಈ ಥರ 100%. ಇಲ್ಲಾಂದರೆ 44, 66 ಇರೋ ಥರ, ಇಲ್ಲ 3, 4 ಥರ. ಈ ಥರ ಯಾರ್ಯಾರು ಮೊಬೈಲ್ ನಂಬರ್ಲಿ ಯಾವ್ಯಾವ ನಂಬರ್ ಎಂಡ್ ಆಗುತ್ತೋ ಆ ನಂಬರೇ ಟೋಟಲ್ ಆಗ್ಬಿಟ್ಟು 8ಅಲ್ಲಿ ಎಂಡಾದ್ರೆ ಅದು 8 ಬರಬೇಕು. 10 ನಂಬರ್ ಆ್ಯಡ್ ಮಾಡಿದ್ರೆ 8 ಬರಬೇಕು. ಲಾಸ್ಟ್ ನಂಬರ್ 6ಅಲ್ಲಿ ಆ್ಯಡ್ ಆದರೆ ಟೋಟಲ್ ಮಾಡಿದ್ರೆ 42, 51, 60 ಬರಬೇಕು. ಲಾಸ್ಟ್ ನಂಬರ್ 5ಅಲ್ಲಿ ಎಂಡ್ ಆದರೆ ಅದು 41, 50, 59 ಬರಬೇಕು 100%. ಲಾಸ್ಟ್ ನಂಬರ್ 9 ಎಂಡ್ ಆದರೆ ಅದು 45 ಬರಬೇಕಿಲ್ಲ, 54 ಬಂದಿರಬೇಕಿಲ್ಲ, 36 ಬಂದಿರಬೇಕು. ಯಾವ ನಂಬರ್ ಕೊನೆ ನಂಬರ್ ಎಂಡ್ ಆಗುತ್ತೆ ಆ ನಂಬರ್ನೇ ಅವ್ರು ಲಕ್ಕಿ ನಂಬರಾಗಿ ಬಳಸಿದ್ರೆ ಸಖತ್ ರಾಜ ಹೋಗುತ್ತೆ. ಇವಾಗ ಲಾಸ್ಟ್ ನಂಬರ್ ಎಂಡ್ 6ಅಲ್ಲಿ ಎಂಡ್ ಆಗಿರುತ್ತೆ, ಅದು ನೋಡಿದ್ರೆ 46 ಬರ್ತಾ ಇರುತ್ತೆ. ಹಂಗೆಲ್ಲ ಬರಬಾರ್ದು. ಯಾವ ನಂಬರ್ಸ್ ಎಂಡ್ ಆಗುತ್ತೆ ಆ ನಂಬರ್ ಲಕ್ ಬಂದ್ರೆ ತುಂಬಾ ರಾಜಯೋಗ ಬರುತ್ತೆ. ಯಾವ ನಂಬರ್ ಇಂದ ಎಂಡ್ ಆಗಿರುತ್ತೋ ಟೋಟಲ್ ಮಾಡಿದ್ರೆ ಅದೇ ನಂಬರ್ ಕೂಡ ಬರಬೇಕು. ಅವಾಗ ದುಡ್ಡು ಜಾಸ್ತಿ ಬರುತ್ತೆ. ಇವಾಗ ಫೋನ್ ನಂಬರ್ಗೆ ಫೋನ್ ಪೇ, ಗೂಗಲ್ ಪೇ ಬರ್ತದೆ, ಯಾರು ಕೂಡ ಅಕೌಂಟ್ಗೆ ಆಗ್ತಾ ಇಲ್ಲ. ದುಡ್ಡನ್ನ ರಪ ಎಳಿಬೇಕು ಅಂದ್ರೆ ನಿಮ್ ಲಕ್ಕಿ ನಂಬರ್ಗಳು ಇರ್ಬೇಕು. ಹಣ ಹಾಕೋಣ ಅಕೌಂಟಿಗೆ ಅಂದ್ರೆ ಲಪ್ಪನ್ ಫೋನ್ ಪೇ, ಗೂಗಲ್ ಪೇ ಬಂದ್ಬಿಡ್ಬೇಕು. ಲಪ್ಪನ್ ದುಡ್ಡು ಬರಬೇಕು. ಜಿಂಗ ಲಕ ಅಂತ ಅಮೌಂಟ್ ಬೀಳ್ಬೇಕಂದ್ರೆ ನಿಮ್ ಲಕ್ಕಿ ನಂಬರ್ ಕರೆಕ್ಟಾಗಿರ್ಬೇಕು. ಕೇಳಿದ ತಕ್ಷಣ ಹಾಕ್ತಾರೆ. ಸಖತ್ ಲಕ್ಕಿ ನಂಬರ್. ಎಲ್ಲ ಫೋನ್ ನಂಬರ್ ಕೊಟ್ಟರೆ ಇವತ್ತೆಲ್ಲ ನಂಬರ್ 1 ಬಿಸ್ನೆಸ್ ಮಾಡ್ತಿರೋದು 100%. ನಮ್ಮನ್ನ ಸಂಪರ್ಕಿಸಿ ಅಂತ ಫೋನ್ ನಂಬರ್ ಹಾಕ್ತಾರೆ. ಮುಂಚೆ ಆ ಫೋನ್ ನಂಬರ್ ಹಾಕ್ತಾರೆ, ಅಡ್ವರ್ಟೈಸ್ಮೆಂಟ್ ಹಾಕೋರು, ಅಲ್ಲಿ ಹುಡುಕಿ ಹೋಗೋರು. ಇವಾಗ ಯಾರು ಹುಡುಕಿ ಹೋಗಲ್ಲ, ಎಲ್ಲ ಫೋನ್ ನಂಬರ್ಸ್ ಇಂದ ಬಿಸ್ನೆಸ್ ಆಗ್ತದೆ. ಫಸ್ಟಿಗೆ ನಮಗೆ ಸಪೋರ್ಟ್ ಮಾಡ್ತದೆ ಫೋನ್ ನಂಬರ್ ಸರಿಯಾಗಿ ಬಳಸಿ ನಿಮ್ಮ ಲೈಫ್ ಸೂಪರ್ ಆಗಿರುತ್ತೆ. ವೀಕ್ಷಕರೇ, ಡಬಲ್ ನಂಬರ್ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. 11, 33, 66 ಈ ತರ ಬಂದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ದಾರೆ. ಹಾಗೆ ಕೊನೆಯ ನಂಬರ್ ಯಾವ್ದು ಬಂದಿರುತ್ತೆ ಟೋಟಲ್ ಮಾಡಿದ್ರು ಕೂಡ ಅದೇ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಬಹಳ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ರಿ ಗುರುಜಿ. ಹಾಗೆ ಇವತ್ತು 9ನೇ ತಾರೀಕು ಯಾವ ಬಣ್ಣವನ್ನ ಬಳಸಿದ್ರೆ ಇವತ್ತು ಅದೃಷ್ಟಕರವಾಗಿರುತ್ತೆ? ಬಣ್ಣ ಅಂತ ಬಂದಾಗ 9ಕ್ಕೆ ರಾಜ ಅಂತ ಹೇಳಿದೆ. 9ಕ್ಕೆ ಅದ್ಭುತವಾದ ಬಣ್ಣ ರೆಡ್ ಕಲರ್, ಕುಜಗ್ರಹದ ಬಣ್ಣ. ಅವಳ ತುಂಬಾ ಪವರ್ಫುಲ್ ಆಗಿರ್ತದೆ. ರೆಡ್ ಕಲರ್ ತುಂಬಾ ಒಳ್ಳೇದು. ಯಾಕಂದ್ರೆ ಇವತ್ತು 9 and 1 ಕಾಂಬಿನೇಷನ್, ರೆಡ್, ಆರೆಂಜು, ಯೆಲ್ಲೋ ಸಿಕ್ಕಾಪಟ್ಟೆ ಅದ್ಭುತ. ಗ್ರೀನ್ ತುಂಬಾ ರಾಜಯೋಗ, ಬ್ಲೂ ತುಂಬಾ ರಾಜಯೋಗನ ಕೊಡುತ್ತೆ. ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಕಂಟ್ರೋಲ್ ಮಾಡಿದ್ರೆ ಸಾಕು. ವೈಟ್ ಬ್ಲಾಕ್ ಕಂಟ್ರೋಲ್ ಮಾಡಿ ಇನ್ನು ವಿಪರೀತ ರಾಜಯೋಗದ ಬಣ್ಣ. ಬ್ಲಾಕ್ ವೈಟನ್ನ ಅವಾಯ್ಡ್ ಮಾಡಿ ನಿಮ್ಮ ಲಕ್ ಇವತ್ತು ಜಾಸ್ತಿ ಬರುತ್ತೆ 100%. ಇವತ್ತು ಟಾಪ್ ಒಂದು ಬಣ್ಣ ಆರೆಂಜನ್ನ ಇವತ್ತು ಸಖತ್ ಆರೆಂಜ್ ತುಂಬ ಒಳ್ಳೆ ಬಣ್ಣ. ಎಲ್ಲೋ ಮಿಕ್ಸ್ ಮಾಡ್ಕೊಂಡು ಇನ್ನೂ ಲಕ್ ಬರುತ್ತೆ. ಇವತ್ತು ನೋಡಿ ಆಟೋ ಡ್ರೈವರ್ ಸೂಪರ್ ಸಂಪಾದನೆ ಮಾಡ್ತಾರೆ. ಎಲ್ಲೋ ಅಂಡ್ ಗ್ರೀನ್ ಕಾಂಬಿನೇಷನ್ ಇರುತ್ತೆ. ಆಟೋ ಸಕ್ಕ ಸಂಪಾದನೆ ಆಯ್ತು. ಬೇಗ ಆಟೋ ಎತ್ತರ್ಗಲ್ಲಿ ಸಕಲ ಸಂಪತ್ತು ಐಶ್ವರ್ಯ ದೇವ್ರು ಕೊಡ್ತಾನೆ. ಹಸಿರು ಮತ್ತೆ ಹಳದಿ ಬಣ್ಣ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಗುರುಜಿ. ಹಾಗೆ ಕಪ್ಪು ಬಣ್ಣವನ್ನ ಅವಾಯ್ಡ್ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಇದನ್ನ ಎಲ್ಲರೂ ಖಂಡಿತವಾಗ್ಲೂ ಫಾಲೋ ಮಾಡಿ. ಗುರುಜಿ, ಈಗ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಮಯ. ನಮ್ಮ ಮೊದಲನೇ ಕಾಲರ್ ಯಾರಿದ್ದಾರೆ ಅಂತ ಮಾತಾಡ್ಸೋಣ. ಹಲೋ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಲೇಖಾ ಅಂತ. ಶ್ರೀಲೇಖಾ? ಹೌದು. ಶ್ರೀಲೇಖಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ಹುನಗುಂದದಿಂದ. ಶ್ರೀಲೇಖಾ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ನಿಮ್ಮ ಪ್ರಶ್ನೆನ ಅವ್ರಿಗೆ ಕೇಳಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವ್ ಹೇಗಿದ್ದೀರಾ? ನಾನು ಸಖತ್ತೆ ಸೂಪರ್ ಆಗಿದ್ದೀನಿ. ಒಂದು ಹಾಡು ಹೇಳಿ ನೋಡೋಣ. ಬರಲ್ವಾ? ಇಲ್ಲ ಗುರುಜಿ. ಆಯ್ತು, ಯಾರ ಬಗ್ಗೆ ಕೇಳ್ತೀರಾ? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಕೊಡಿ ಡೇಟ್ ಆಫ್ ಬರ್ತ್. 1/1/1979. 1979. ಟೈಮಿಂಗ್ಸು ಟೈಮಿಂಗ್ಸ್ ರಾತ್ರಿ 9:30 ಗುರುಜಿ. ಏನು ಇವ್ರ ಪ್ರಶ್ನೆ ಏನು ಮೇಡಮ್? 1/1/1979. ಅದು ಸ್ವಲ್ಪ ಇವ್ರದೆಲ್ಲ ಬಿಸ್ನೆಸ್ ಭಾಳ ಇದಾಗಿದೆ ಗುರುಜಿ, ಈಗ ಚೆನ್ನಾಗಿ ನಡೀತಾ ಇಲ್ಲ ಗುರುಜಿ. ಮಕರ ರಾಶಿ ಹೆಲ್ತ್ ಹೆಂಗಿದೆ ಮೇಡಮ್ ಅವ್ರಿಗೆ? ಹೆಲ್ತ್ ಚೆನ್ನಾಗಿದೆ ಗುರುಜಿ. ಚೆನ್ನಾಗಿದಾ? ಮಕರ ರಾಶಿ ಶನಿ ದಿಸೆ ನಡೀತೈತೆ. ಶನಿ ದಿಸೆ ತುಂಬಾ ವೆರಿ ಡೇಂಜರು. ಶನಿ ಸಿಂಹ ಲಗ್ನಕ್ಕೆ ಅವ್ನು ಒಳ್ಳೇದು ಮಾಡಲ್ಲ. ಸಿಂಹದಲ್ಲಿ ಇದ್ದಾನೆ ಸೂರ್ಯ ಶನಿ, ಹಾಗಾಗಿ ಶನಿ ದಿಸೆ ಅವ್ರಿಗೆ ಒಳ್ಳೇದೇ ಮಾಡಲ್ಲ ಅಂತ ಹೇಳ್ತಿದ್ದೆ. ಇವಾಗಿಂದ ಏನಲ್ಲ, ಇದು ಪುಬ್ಬ ನಕ್ಷತ್ರ ಕುತ್ಕೊಂಡವನೆ ಇವನ್. ಶನಿ ಯಾವಾಗ್ಲಿಂದ ನಡೀತೈತೆ ಅನ್ನೋದು ಇಂಪಾರ್ಟೆಂಟ್. ಶನಿ ದಿಸೆ ನನಗೆ ತಿಳಿದಿರೋ ಮಟ್ಟಾರ ಶನಿ ದಿಸೆ 2018 2019 ಇವ್ರು ವೀಕನ್ನು ಕಾಣ್ತಾ ಇದ್ದಾರೆ ಮೇಡಮ್ ಅವರೇ. ಏನ್ ಹೇಳಿ? 2019 ಡೌನ್ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾರೆ. ಇನ್ ಮುಂದೆ ಇಂಪ್ರೂವ್ಮೆಂಟ್ ಆಗ್ತಾರೆ ಮೇಡಮ್. ಯಾಕಂದ್ರೆ ಶನಿ ಶುಕ್ರ ನಕ್ಷತ್ರ ಕುತ್ಕೊಂಡವನೆ, ಇನ್ ಮುಂದೆ ಇಂಪ್ರೂವ್ ಆಗ್ತಾರೆ. ನಿಮ್ಮ ಲೈಫಲ್ಲಿ ಇವ್ರಿಗೆ ಒಂಚೂರು ಇಂಪ್ರೂವ್ ಆಗೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವ್ರ ಕೈಲಿ ಯಾವ್ದಾದ್ರು ಒಂದು ಗ್ರೀನ್ ಕಲರ್ದು ಒಂದು ಸ್ಟೋನ್ನ ಕೈಗೆ ಹಾಕೇಳಿ, ಇಲ್ಲ ಗ್ರೀನ್ ಕಲರ್ ಬಳಸಿ ನಿಮ್ದು ಲಕ್ ಬರುತ್ತೆ. ಮತ್ತೆ ನನ್ನ ಒಂದು ಪ್ರಕಾರ ನೀವು ಈ ದಶೆ ನಡಿಬೇಕಾದ್ರೆ ತಿನ್ನಲ್ಲಾರ ದರ್ಶನ ಮಾಡಿ, ತುಂಬ ಪಾಸಿಟಿವ್ನ ಕೊಡುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಯಾವ್ದಾದ್ರು ತಾಮ್ರದ ವಸ್ತುಗಳನ್ನ ಊಟಕ್ಕೆ ಬಳಸೋಕೆ ಸ್ಟಾರ್ಟ್ ಮಾಡಿ. ತಾಮ್ರದ ನೀರು ಕುಡಿಯೋಕ್ಕೆ ಚೆಂಬು, ಊಟದ ಎಲ್ಲನೂ ಬಳಸಿ ತುಂಬ ಪಾಸಿಟಿವ್ನ ಕಾಡುತ್ತೆ. ಮತ್ತು ಅತಿ ಹೆಚ್ಚು ಮನೆಯಲ್ಲಿ ಸ್ವಲ್ಪ ಆರ್ರ ಊಟ ಮಾಡಕ್ಕೆ ಹೇಳಿ. ಶನಿ ದಿವಸದಲ್ಲಿ ಬಿಸಿ ಬಿಸಿ ಊಟ ಮಾಡಬಾರ್ದು. ಬಿಸಿ ಅತಿ ಹೆಚ್ಚು ಊಟ ಮಾಡಿದ್ರೆ ಕಷ್ಟಗಳು ಅಲ್ಲ. ಶನಿ ದಿವಸದಲ್ಲಿ ಅದನ್ನೇ ಕೇಳುತ್ತೆ, ಅವ್ರು ಅದನ್ನೇ ಮಾಡಕ್ಕೆ ಹೇಳಿ. ಭಾಳ ವಿಶೇಷವಾಗಿ ಅದು ತುಂಬ ಫಲ ಬರುತ್ತೆ. ಮಕರ ರಾಶಿಗೆ ಟೈಮ್ ಕೆಟ್ಟಿತ್ತೆ, ಆದರೆ ತುಂಬ ಕೆಟ್ಟಿತ್ತೆ. ನಿಮ್ಗೆ ಯೋಗ ಚೆನ್ನಾಗಿದ್ದು ಟೈಮ್ ಕೆಟ್ಟಿತ್ತೆ. ಹಾಗಾಗಿ ಇನ್ನು 1.5 ವರ್ಷ ಆದ್ಮೇಲೆ ನಿಮ್ಮ ಸಾಲಗಳೇನಾರು ಇದ್ರೆ ಎಲ್ಲ ಬಗೆಹರಿತಿತ್ತು ಮೇಡಮ್. ಎದುರುಬೇಡಿ. ಇವ್ರ ಲಕ್ಕಿ ಡೇಟ್ ಅಂತ ಒಂದು ಫಾಲೋ ಮಾಡಿದ್ರೆ 1, 3, 5 ಫಾಲೋ ಮಾಡಕ್ಕೆ ಹೇಳಿ, ತುಂಬ ಲಕ್ ಬರುತ್ತೆ. 9 ಫಾಲೋ ಮಾಡಕ್ಕೆ ಹೇಳಿ, 8 ಅವಾಯ್ಡ್ ಮಾಡಕ್ಕೆ ಹೇಳಿ. ಶ್ರೀಲೇಖಾ ಅವರೇ, ಗುರೂಜಿ ಅವರು ಕೊಟ್ಟಿರುವಂತಹ ಎಲ್ಲ ಸಲಹೆಗಳನ್ನ ಪಾಲನೆ ಮಾಡಿ ನಿಮಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗತ್ತೆ. ಗುರೂಜಿ, ನೀವು ಶನಿ ದಸೆ ಬಗ್ಗೆ ಬಹಳಷ್ಟು ಸತಿ ಬೇರೆ ಕಾಲರ್ಸ್ ಮಾಡಿದಾಗ್ಲೂ ಹೇಳ್ತಾ ಇದ್ರಿ, ಶನಿ ದಸೆ ಬಂದ್ರೆ ಕೆಟ್ಟದಾಗತ್ತೆ ಅಂತ. ಸೊ ಈ ಶನಿ ದಸೆ ಅನ್ನೋದು ಎಷ್ಟು ವರ್ಷಗಳ ಕಾಲ ಇರತ್ತೆ? 19 ವರ್ಷ ಇರುತ್ತೆ. ಅಂದ್ರೆ ಈ 7.5 ಅನ್ನೋದು ಶನಿ ದಸೆ ಅನ್ನೋದು ಎರಡು ಒಂದೇನಾ? 7.5 ಬೇರೆ, ದಶೆ ಬೇರೆ. ಶನಿ ಯಾವ್ಯಾವ ಲಗ್ನಕ್ಕೆ ಒಳ್ಳೆಯವನಂತ ಇಂಪಾರ್ಟೆಂಟ್. ಯಾವ ಲಗ್ನಕ್ಕೆ ಅವನು ಯೋಗಕಾರಕನಾಗಿ ಯಾವ ಜಾಗದಲ್ಲಿ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಅವ್ನು 4ನೇ ಮನೆ ಇದ್ದಾನ, 3ನೇ ಮನೆ ಇದ್ದಾನ, ಅವನ ಮಿತ್ರನ ಮನೇಲಿ ಕೂತಿದ್ದಾನ, ಅಲ್ಲ ಅವನು ಸಂಪತ್ತರ ನಕ್ಷತ್ರದಲ್ಲಿ ಕೂತಿದ್ದಾನೆ. ಶನಿ ಒಂದು ಕೆಲಸ ಮಾಡಲ್ಲ, ಆ ಮನೆಗೆ ಯೋಗಕಾರಕನ. ಅವನು ಯಾವ ಮೇಲೆ ಕೂತಾನೆ, ಆ ಮನೆ ಅಧಿಪತಿ ಈ ಲಗ್ನಕ್ಕೇನು, ಶನಿಗೇನು, ಶನಿ ಯಾವ ನಕ್ಷತ್ರದಲ್ಲಿ ಕೂತಾನೆ ಆ ನಕ್ಷತ್ರಾಧಿಪತಿನು. ಇಷ್ಟೆಲ್ಲ ಆಳವಾಗಿ ಪಟ ನೋಡ್ಬೇಕು. ನನಗೇನೋ ಬರ್ತಾ ಇದೆ, ಬೇರೆಯವ್ರಿಗೆಲ್ಲ ಹಿಂಗೆಲ್ಲ ಬರೋಕ್ಕಲ್ಲ. ನಾನಂದ್ರೆ 24 hours ಇದನ್ನ ಚಪಾತಿ ಮಾಡ್ದಾಗ ಮಾಡ್ತಲೇ ಇರ್ತೀನಿ ಗ್ರಹಗಳನ್ನ. ಹಾಗಾಗಿ ನನಗೆ ತಿರುಗಿಸ್ತಾ ಇರ್ತೀನಿ ಹಿಟ್ಟನ್ನ ನೀರು ಹಾಕಿ. ಹಂಗಾಗಿ ಗ್ರಹಗಳು ನನ್ನ ತಲೆ ತಿರುಗ್ತಾ ಇರುತ್ತೆ. ಅದನ್ನ ನಾನು ಇಷ್ಟು ಪ್ರೆಡಿಕ್ಷನ್ ಮಾಡ್ತೀನಿ. ಶನಿ ದಸೆ ಬಗ್ಗೆ ಎಲ್ಲರಿಗೂ ಇದ್ದಂತಹ ಡೌಟ್ನ ಕ್ಲಿಯರ್ ಮಾಡಿದ್ದೀರಾ ಗುರುಜಿ. ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಯಾದಗಿರಿಯಿಂದ. ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ. ಬಸವರಾಜ್ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ, ಮಾತನಾಡಿ. ಹಾ ಮೇಡಮ್. ಬಸವರಾಜರು ಹೇಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀವಿ ಸರ್. ಸೂಪರ್. ಬಸವರಾಜರು ಯಾರ ಬಗ್ಗೆ ಕೇಳ್ತೀರಾ? ಸರ್, ನಮ್ಮ ಮಗನ ಬಗ್ಗೆ ಸರ್. ಕೊಡಿ ಡೇಟ್ ಆಫ್ ಬರ್ತ್ ಮಗಂದು. 2010-11-23 ಸರ್. ಟೈಮಿಂಗ್ಸ್ ಏನು ಬಸವರಾಜೇಂದ್ರ ಅವರೇ? ಇದು 12:30 ಸರ್. ಏನ್ ಕೇಳ್ಬೇಕು ಅಂತ ಹೇಳಿ ಮಗನ ಬಗ್ಗೆ? ಸರ್, ಬಹಳ ಕಿಡಿಗಳಿದ್ದಾನೆ ಸರ್. ಒಟ್ಟು ಹೇಳೋದ್ ಮಾತು ಕೇಳಲ್ಲ ಸರ್. ಇವಾಗ 9ನೇ ಕ್ಲಾಸ್ ಓದ್ತಾ ಇದ್ದಾನೆ ಸರ್ ಅವನೀಗ. ನೋಡಿ, 2016ರಿಂದ 2034 ರಾಹು ದಶೆ ನಡೀತೈತೆ. ರಾಹು ದಶೆಯಲ್ಲಿ ಮನೆ ಬಿಟ್ಟು ಊರು ತುಂಬಾ ತಿರುಗ್ತಾನೆ. ಅಂದ್ರೆ ಒಳ್ಳೆ ಸ್ಪೋರ್ಟ್ಸ್ ಮೆನ್ ಆಗಿ ಮಾಡಿದ್ರೆ ಬಹಳ ಒಳ್ಳೇದು. ರಾಹು 11ನೇ ಮನೆ ಒಳ್ಳೆ ಸ್ಪೋರ್ಟ್ಸ್ ಮೆನ್ ಆಗ್ತಾನೆ. ವಿದ್ಯೆಕ್ಕಿಂತ ಸ್ಪೋರ್ಟ್ಸ್ ಮೆನ್ ಮಾಡಿ ತುಂಬಾ ರಾಜಯೋಗವನ್ನ ಕೊಡ್ತಾನೆ. ಲಗ್ನಾಧಿಪತಿ 8ನೇ ಮನೆ ಹೇಳಿದ ಮಾತು ಕೇಳಲ್ಲ. ತುಂಬಾ ಅದೃಷ್ಟ ಜಾತಕ ಅಂತ ಹೇಳುತ್ತೆ. ತುಂಬಾ ರಾಜಯೋಗ ಜಾತಕನೇ, ಆದ್ರೆ ಅಟವಾದಿ ಅಂತ ಹೇಳುತ್ತೆ. ಅದನ್ನು ಕೂಡ ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಈ ವರ್ಷ ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ ಏನಾದ್ರು ಸೇರಿಸಿ, ಯಾವತ್ತು ಏನಕ್ಕೂ ಸೇರಿಸಿಲ್ವಾ? ಸ್ಪೋರ್ಟ್ಸ್ ಬಗ್ಗೆ ಅವನಿಗೆ ಫುಟ್ಬಾಲ್ ಅಂದ್ರೆ, ಇದು ವಾಲಿಬಾಲ್ ಫುಟ್ಬಾಲ್ ಅಂದ್ರೆ ಅಷ್ಟೇ ಇದು ಮಾಡ್ತಾ ಇದ್ದಾನೆ ಸರ್ ಅವನು. ಮಿಕ್ಕಿದ ಯಾವ್ದು ಇಲ್ಲ ಸರ್. ನೀವು ಮನೆಯಿಂದ ಅವ್ನು ವಾಲಿಬಾಲ್ ಫುಟ್ಬಾಲ್ ಓದಂಗೆ ಒದ್ಬಿಡಿ, ಅತ್ಲ ಆಚೆ ಆಡೋಗ್ಲಾ ಅಂತವ. ಸೂಪರ್ ಆಗಿರ್ತಾನ ಅವಾಗ. ಏನ್ ಹೇಳಿ, ನೀವು ಫುಟ್ಬಾಲ್ ಓದಂಗೆ ಒದಿರಿ ಅವನ್ನ, ಅವಾಗ ಅವ್ನು ವಾಲಿಬಾಲ್ ಆಗಿ ಆಚೆ ಬರ್ತಾನೆ ಮನೆಯೊಳಕ್ಕೆ. ಏನ್ ಹೇಳಿ? ಇಲ್ಲ ಸರ್, ಒಟ್ಟ ಯಾರ ಮಾತು ಕೇಳಲ್ಲ ಸರ್. ಸ್ವಲ್ಪ ನನ್ಗಷ್ಟೇ ಭಯ ಹೋಗ್ತಾನೆ ಸರ್.
ಮನೆಗಿರೋದು ನಮ್ ಮಿಸಸ್ ಮಾತಾಡ್ತಿ ಯಾರ ಮಾತು ಕೇಳಲ್ಲ ಸರ್, ಎಲ್ಲರಿಗೂ ಎದುರೇ ಸರ್ ಅವನು. ಲಗ್ನದಲ್ಲಿ ಗುರು ಇದೆ, ವಿಪರೀತ ರಾಜಯೋಗ ಜಾತಕ. ನಿಮ್ಮ ಮಗನ ಸ್ಪೋರ್ಟ್ಸ್ ಮೆನ್ ಸೇರಿಸಿ ರಾಹು ದಶೆ ಮುಗಿದ್ಮೇಲೆ ತುಂಬಾ ಲೈಫಲ್ಲಿ ಅವ್ನು ಸಾಫ್ಟ್ ಆಗ್ತಾನೆ. 2034 ರಫ್ ಇರ್ತಾನೆ, 34 ಆದ್ಮೇಲೆ ಅವ್ನು ಸಾಫ್ಟ್ ಆಗ್ತಾನೆ. ಇನ್ನು 9 ವರ್ಷ ಹಿಂಗೆ ಇರ್ತಾನೆ, 9 ವರ್ಷ ಆದ್ಮೇಲೆ ಸಾಫ್ಟ್ ಆಗ್ತಾನೆ. ತುಂಬಾ ಒಳ್ಳೆ ಜಾತಕ. ಸ್ಪೋರ್ಟ್ಸ್ ಮೆನ್ ಸೇರಿಸಿ ವಿದ್ಯೆ ತನ್ನಂತಾನೆ ಬರುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಸಖತ್ ನೇಮ್ ಮಾಡ್ತಾನೆ. ಒಳ್ಳೇದಾಗ್ಲಿ. ಸರಿ ಸರ್, ಪರಿಹಾರ ಏನೇನಿದೆ? ಪರಿಹಾರ ಅವ್ನು ಸಾಫ್ಟ್ ಆಗ ಖಂಡಿತಲ್ಲೂ ಕೂಡ ನಿಮ್ಗೆ ಒಂದ್ಸರಿ ರಾಹು ಟೆಂಪಲ್ ನ ಅತಿ ಹೆಚ್ಚು ಆರಾಧನೆ ಮಾಡಿ, ಕುಂಭಕೋಣದಲ್ಲಿ ಇರುವಂತ ರಾಹು ಟೆಂಪಲ್ ದರ್ಶನ ಮಾಡಿ. ರಾಹುಗೆ 300 ರೂಪಾಯಿ ಟಿಕೆಟ್ ತಗೊಂಡು ಕೂತ್ಕೊಳ್ಳಿ. ಅಲ್ಲಿ ಅಭಿಷೇಕಕ್ಕೆ ತುಂಬಾ ಉದ್ದ ಇರುತ್ತೆ ಕ್ಯೂ. ಆ ಒಂದು ನಾಗ ದೇವತೆ ಮೇಲೆ ಹಾಲು ಹಾಕ್ತಾರೆ. ಹಾಲಿನ ಬ್ಲೂ ಕಲರ್ ಬರುತ್ತೆ. ಅದು ದೇವಸ್ಥಾನದ ವೈಬ್ರೇಷನ್. ಅದು ಆ ಕಲ್ ಮೇಲೆ ಹಾಕಿದ್ರೆ ಬ್ಲೂ ಕಲರ್ ಇರುತ್ತೆ. ಒಂದು ಗುರುವಾರ ಸರ್ ರಾಹುಗಾಲದಲ್ಲಿ ಆ ಅಭಿಷೇಕ ನೋಡಿ. 100% 300 ರೂಪಾಯಿ ಟಿಕೆಟ್, ಆರಾಮಾಗಿ ಕೂತ್ಕೊಳ್ಳಿ. ಗುರುವಾರ ಸರ್ ರಾಹು ಟೆಂಪಲ್ ಹೌದು. ಇಲ್ಲಾಂದ್ರೆ ನಿಮ್ ಮನೆ ಹತ್ರ ನಾಗರಕಲ್ಲಿಗೆ ಹಾಲು ಹಾಕಿ. ಗುರುವಾರ ಸರ್ ರಾಹುಗಾಲದಲ್ಲಿ ಹಾಕಿ. ಏನ್ ಹೇಳಿ? ರಾಹುಗಾಲದಲ್ಲಿ ಹಾಲು ಹಾಕಿ. ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ 100%. ರಾಹುಗಾಲದಲ್ಲಿ ಹಾಕ್ಬಿಟ್ಟು ಒಂದು ಬ್ಲೂ ಕಲರ್ ಬಟ್ಟೆನ ದೇವರಿಗೆ ಕಟ್ಟಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಬ್ಲೂ ಕಲರ್ ಬಟ್ಟೆ ಬರ್ತಲ್ಲ, ರಾಹುಗೆ ಬ್ಲೂ ಕಲರ್ ಬಟ್ಟೆ ಅಂದ್ರೆ ಬಹಳ ಇಷ್ಟ. ನಾಗರಕಲ್ಲಿಗೆ ಹಾಲು ಹಾಕಿ ಒಂಚೂರು ಸ್ವೀಟ್ ಏನಾದ್ರು ಮಾಡಿ 4 ಜನ ಮಕ್ಕಳಿಗೆ ಹಂಚಿ. ತುಂಬಾ ನಿಮ್ಮ ಮಗ ಸಾಫ್ಟ್ ಆಗ್ತಾ ಬರ್ತಾನೆ. ಯಾವಾಗ ಫ್ರೀ ಇದ್ದಾಗ ಇದನ್ನೆಲ್ಲ ಮಾಡ್ತಾ ಇರಿ. ಗುರುವಾರ ನಿಮ್ಮ ಮಗನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಳ್ಳೇದಾಗಲಿ ಸರ್. ಬಸವರಾಜ್ ಅವರೇ, ಗುರೂಜಿ ಅವರು ಕೊಟ್ಟಿರುವಂತಹ ಪರಿಹಾರವನ್ನ ಪಾಲನೆ ಮಾಡಿ. ಖಂಡಿತವಾಗೂ ನಿಮ್ಗೂ ನಿಮ್ಮ ಮಗನಿಗೂ ಒಳ್ಳೇದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಮ್ಮೆಲ್ಲ ವೀಕ್ಷಕರು ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವಿವತ್ತು ಯಾವ ಸಲಹೆಯನ್ನ ಕೊಡ್ತೀರಾ? ಈ ದಿನದ ಯಾವ ಸಲಹೆಯನ್ನ ಕೊಡ್ತಾ ಇದ್ದೀರಾ ಗುರುಜಿ? ನೋಡಿ, ತುಂಬಾ ಮನೆಯಲ್ಲಿ ಮನಸ್ತಾಪಗಳು ಇಲ್ದಲೇನೆ, ಇಲ್ಲ ಸಂಪಾದನೆ ಜಾಸ್ತಿ ಇದು ದೃಷ್ಟಿಗಳು ಆಗ್ತಾ ಇರುತ್ತೆ. ಸಂಪಾದನೆ ಜಾಸ್ತಿ ಆಗಿ ದೃಷ್ಟಿ ಆಗುತ್ತೆ. ಮನೆಗೆ ದೃಷ್ಟಿ ಆದ್ರೂ ಕೂಡ ಮನಸ್ತಾಪಗಳು ಇರಲ್ಲ. ಮನಸ್ಸು ಅಂದ್ರೆ ದೃಷ್ಟಿ ಜಾಸ್ತಿ ಆಗಿ ಮನೆಯಲ್ಲಿ ಅದೃಷ್ಟ ಇಲ್ದಂಗೆ ಆಗೋದು, ಕಿರಿಕಿರಿ ಆಗೋದೆಲ್ಲ ಆಗುತ್ತೆ. 100% ಬೂದುಗುಂಬಳಕಾಯಿನ ಮನೆಗೆ ಕಟ್ತಾರೆ ಎಲ್ಲರೂ ಕೂಡ. ಅದು ಕಟ್ಟ ಬದಲು ಬೂದುಗುಂಬಳಕಾಯಿನ ಒಂದು ಆಕಾರ ಅಂದ್ರೆ ಒಂದು ಗೊಂಬೆನ ಬರೆದು, ಗೊಂಬೆನ ನೀವು ಬ್ಲಾಕ್ ಕಲರ್ ಅಲ್ಲಿ ಬರೀಬೇಕು. ಅದನ್ನ ಬೇರೆ ಕಲರ್ ಬರಬೇಕು. ಅಂದ್ರೆ ಬ್ಲಾಕ್ ಕಲರ್ ಬರೆದಾಗ ಅದನ್ನ ಬರೆದು ಒಂದು ತಟ್ಟೆಯಲ್ಲಿ ಅದನ್ನ ಮನೆಯಲ್ಲಿ ಎಲ್ಲಾರು ಬಾಗ್ಲ ಹತ್ರ ಕಿಟಕಿಯ ಜಾಗದಲ್ಲಿ ಅದನ್ನ ಬರೆದಿಟ್ಬಿಟ್ಟು ಅದ್ರ ಹಿಂದ್ಗಡೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಡಬೇಕು. ಆವಾಗ ನಿಮ್ಮ ಮನೇನ ತುಂಬಾ ಜನ ನಿಮ್ಮ ಹೆಸರನ್ನ ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಏನಿಲ್ಲ ಕೆಟ್ಟ ದೃಷ್ಟಿಯಿಂದ ಬಿದ್ದು ಬರೀ ನಿಮ್ಮ ಬಗ್ಗೆ ಕೆಟ್ಟ ಹೇಳ್ತಾರರು, ನಿಮ್ಮ ಬಗ್ಗೆ ಪಾಸಿಟಿವ್ ಹೇಳ್ತಾರೆ. ಅವ್ರು ತುಂಬಾ ಒಳ್ಳೆಯವರು, ಅವ್ರು ಚೆನ್ನಾಗಿದ್ದಾರೆ, ಒಳ್ಳೆ ಜನ, ಒಳ್ಳೆ ಗುಣ, ಈ ತರ ಎಲ್ಲ ಅನ್ನಕ್ಕೆ ಸ್ಟಾರ್ಟ್ ಆಗ್ತಾರೆ. 100% ಇದನ್ನ ಮರಿದಲ್ಲೇ ಮಾಡ್ಬೇಕು. ಎಲ್ಲರೂ ಬೂದುಗುಂಬಳಿಗೆ ಒಂದು ಸಣ್ಣ ತಗೊಬಂದು ಬ್ಲಾಕ್ ಅಲ್ಲಿ ಒಂದು ದಿಷ್ಟಿ ಬರಿಬೇಕು. ಅದ್ರ ಮೇಲೆ ಬರ್ಬಿಟ್ಟು ಒಂದು ತಟ್ಟೆಲಿ ಯಾವ ಗೊಂಬೆ ಬರಿಬೇಕು? ಯಾವ್ದಾದ್ರು ದಿಷ್ಟಿ ಗೊಂಬೆ ಬರೀತೀವಲ್ಲ, ದಿಷ್ಟಿ ಗೊಂಬೆನ ಬೂದುಗುಂಬಳಕಾಯಿ ಮೇಲೆ ಬರಿಬೇಕು. ಅದನ್ನ ಕಟ್ಟಬಾರ್ದು. ಹಿಂಗ್ ಕಟ್ತಾರೆ ಮನೆಗೆಲ್ಲ ಕಟ್ಟಬಾರ್ದು. ಮನೆ ಕಿಟಕಿ ಹತ್ರ ಇಲ್ಲ ಬಾಗ್ಲ ಹತ್ರ, ಮನೆ ಮುಂದೆ ಹೊರಗಡೆ ಅದನ್ನ ಇಟ್ಬಿಟ್ಟು ಅದು ಹಿಂದ್ಗಡೆ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಟ್ಟಿರ್ಬೇಕು. ಸುಬ್ರಹ್ಮಣ್ಯ ಸೂರ ಸಂಹಾರ ಫೋಟೋನ, ಸುಬ್ರಹ್ಮಣ್ಯದ ಫೋಟೋ ಒಂದು ಸುಮ್ಮನೆ ಸಿಂಪಲ್ ಒಂಟಿ ಸುಬ್ರಹ್ಮಣ್ಯರ ಫೋಟೋನ ಬೂದುಗುಂಬಳಕಾಯಿ ಹಿಂಭಾಗ ಇಟ್ಟಿರ್ಬೇಕು. ಎಷ್ಟು ದಿನ ಇಡಬೇಕು? ನೀವು ಲೈಫ್ ಲಾಂಗ್ ಮೇಂಟೈನ್ ಮಾಡಬಹುದು. ನಿಮ್ ಲೈಫ್ ಲಾಂಗ್ ಅಂದ್ರೆ ಅದು ಯಾಕಂದ್ರೆ ಪ್ಲೇಟ್ ಅಲ್ಲಿ ಇಟ್ಟರೆ ಕೊಳಿತಾ ಹೋಗುತ್ತೆ. ಕರಗಿದ್ಮೇಲೆ ತೆಗೆದಿರಿ ಮತ್ತೆ ಹೊಸದ ಹಾಕಿ ಫಸ್ಟ್. ಯಾವ್ದಾದ್ರು ದಿನ ಮಾಡಿದ್ರೆ ಒಳ್ಳೇದಂದ್ರೆ ನೀವು ಅತಿ ಹೆಚ್ಚು ಮೃಗಶಿರ ನಕ್ಷತ್ರ, ಮೃಗಶಿರ ಚಿತ್ತ ಧನುಷ ನಕ್ಷತ್ರದಲ್ಲಿ ಮಾಡ್ಬೋದು. ಇಲ್ಲ ಮಂಗಳವಾರ ಮಾಡ್ಬೋದು. ಮಂಗಳವಾರ ದಿವಸ ಬಹಳ ಪವರ್ಫುಲ್ ಆಗಿರುತ್ತೆ. ಅದರಲ್ಲೂ ಕೂಡ ಮೃಗಶಿರ ಚಿತ್ತ ಧನುಷ ನಕ್ಷತ್ರ ಇದನ್ನ ಇಡ್ತಾಗ ಮನೆಯಲ್ಲಿ ನೆಗೆಟಿವ್ ದೋಷಗಳು ಜಾಸ್ತಿ ಇದ್ರು ಕೂಡ ಅದನ್ನ ಪಾಸಿಟಿವ್ ಮಾಡ್ಕೊಡುತ್ತೆ. ಇಲ್ಲ ನಿಮಗೆ ತುಂಬಾ ಪಾಸಿಟಿವ್ ಇದ್ರು ಕೂಡ ನಿಮ್ಮ ಇನ್ನೂ ಪಾಸಿಟಿವ್ ಮಾಡ್ಕೊಡುತ್ತೆ. ಇದನ್ನ ಪಾಸಿಟಿವ್ ಇರೋ ಮೇಲೆ ಅತಿ ಹೆಚ್ಚು ಇಟ್ಟಿರ್ತಾರೆ. ನೆಗೆಟಿವ್ ಮನೆಯಲ್ಲಿ ಅವ್ರಿಗೆ ದೋಷ ಹೋಗಿರಾಕ್ಲ ಇಟ್ಟಿರಾಕ್ಲ. ಇದನ್ನ ಇಟ್ಟು ನೋಡಿ ಸಣ್ಣ ಸುಲಭದಿಂದ ನಿಮ್ಮ ಮನೆ ನೆಮ್ಮದಿಯಾಗಿರುತ್ತದೆ. 100% ನಿಮ್ಮ ಮನೇಲಿ ಬೂದುಗುಂಬಳಕಾಯಿ ತಿನ್ನಕ್ಕೆ ಇಟ್ಟಿರ್ತಾರೆ ಕುಕ್ಕಿಯಿಂದ. ಆದ್ರೆ ಹೊರಗಡೆ ಇಟ್ಟಿರಿ ದಿಷ್ಟಿಗಾಗಿ ಇಡಿ, ತುಂಬಾ ಫಲ ಆಗುತ್ತೆ. ಅತಿ ಹೆಚ್ಚು ದಿಷ್ಟಿಗೆ ಓಮಕ್ಕೆಲ್ಲ ಬೂದುಗುಂಬಳಕಾಯಿನೇ ಬಳಸ್ತಾರೆ. ಇದನ್ನ ಆಚೆ ಇಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ವೀಕ್ಷಕರೇ, ಬೂದುಗುಂಬಳಕಾಯಿ ಮೇಲೆ ದೃಷ್ಟಿ ಗೊಂಬೆಯನ್ನ ಬರೆದು ಅದ್ರ ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿನ ಫೋಟೋನ ಇಟ್ಟು ಅದನ್ನ ಮನೆಯ ಬಾಗ್ಲ ಹತ್ರ ಅಥವಾ ಕಿಟಕಿ ಹತ್ರ ಇಟ್ಟರೆ ನಿಮ್ಮ ಮನೆಗೆ ಆಗಿರುವಂತಹ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅನ್ನುವಂಥ ಒಳ್ಳೆ ಸಲಹೆಯನ್ನ ಗುರುಜಿ ಕೊಟ್ಟಿದ್ದಾರೆ. ಇದನ್ನ ಎಲ್ಲರೂ ಪಾಲನೆಯನ್ನ ಮಾಡಿ. ಗುರುಜಿ, ಇಷ್ಟೊತ್ತು 9ನೇ ತಾರೀಕು ಬಗ್ಗೆ ಮಾತಾಡಿದೀವಿ. ಯಾವೆಲ್ಲ ಸಂಖ್ಯೆ ಅದೃಷ್ಟವನ್ನ ತಂದ್ಕೊಡುತ್ತೆ, ಯಾವೆಲ್ಲ ಬಣ್ಣ ಅದೃಷ್ಟವನ್ನ ತಂದ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದೀವಿ. ಹಾಗೆ ಇವಾಗ ಒಳ್ಳೆ ಸಲಹೆಯನ್ನ ಕೂಡ ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಜಿ. ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನಾವು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಜೊತೆಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.